ಲಾರೆನ್ಸ್, ನಾನು ಫಾದರ್ನ ನೋಡಿ ಬರೋ 3ನೇ ತಾರೀಕು ನಿನ್ನ ಧ್ಯಾನ ಕರ್ಕೊಂಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೇನೆ ಅವ್ರಿಗೆ. ಇವತ್ತು ಮಧ್ಯಾಹ್ನದ ಮೇಲೆ ಒಂದ್ಸರಿ ಫಾದರ್ನ ಹೋಗಿ ನೋಡಬೇಕು. ಅದು ಆಗಲ್ಲ ಅಂಕಲ್, ನನ್ಗವತ್ತು ಗೋಲ್ಡನ್ ಇನ್ಸಲ್ ಪ್ರೋಗ್ರಾಮ್ ಇದೆ. ಸಾರಿ. ಇವನ್ಗೇನಾಯ್ತು? ಅಣ್ಣ ಅಣ್ಣ, ಲಾರೆನ್ಸ್ ಅಣ್ಣ, ಇದನ್ ಸ್ವಲ್ಪ ಕಮ್ಮಿ ಮಾಡು ಅಣ್ಣ. ನಾನೇನು ಅಡಿಕ್ಟ್ ಆಗಿಲ್ಲ ಅಮ್ಮ. ಏನು ಬೆನ್ಸಿ ಹೇಳ್ತಿದ್ದಾಳಂತ ಅದನ್ನ ಕಡಿಮೆ ಮಾಡ್ತೀನಿ, ಆಮೇಲೆ ನಿಲ್ಸೋದಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ನೀನು ಹೊರಗಡೆ ಟೀ ಕುಡ್ಕೊಂಡು ಕೂತಿರು, ನಾನು ಮೇಲ್ ಹೋಗಿ ಫ್ರೆಶ್ ಆಗ್ಬಿಟ್ಟು ಬರ್ತೀನಿ. ನಾನು ಹೋಗಿ ಸ್ವಲ್ಪ ಫ್ರೆಶ್ ಆಗ್ಬಿಟ್ಟು ಬರ್ತೀನಿ, ಆಯ್ತಾ? ಸಾರಾಯಿ ಶೀಶೆಯಲ್ಲಿ ಹಲೋ ಅಮ್ಮ, ಟ್ರೈನ್ ಬರೋದು ಲೇಟ್ ಆಗುತ್ತೆ, ನಾನು ಕಾಲ್ ಮಾಡ್ತೀನಿ. ಸರಿ, ಓಕೆ ಅಮ್ಮ. ಹಾಯ್ ರೋಸಿ. ಹಾಯ್ ದಿನನ್. ಏನು ಇಲ್ಲಿ ನಿಂತಿದ್ದೀರಾ? ನನ್ನ ಕಸಿನ್ ಸಿಸ್ಟರ್ ಬರ್ತಿದ್ದಾಳೆ, ಕರ್ಕೊಂಡು ಹೋಗಕ್ಕೆ ಬಂದೆ. ಹೌದಾ? ಟ್ರೈನ್ 1 ಅವರ್ ಲೇಟ್ ಅಂತೆ. ಛೇ, ಈಗೇನು ಮಾಡೋದು? ಟ್ರೈನ್ ಬರೋದು ಇನ್ನೂ 1 ಅವರ್ ಆಗುತ್ತಾ? ಮನೆಗೆ ಹೋಗಿ ಬರೋಣ ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಹೇ, ಇಟ್ಸ್ ನಾಟ್ ಪ್ರಾಕ್ಟಿಕಲ್. ಬೇಕಿದ್ರೆ ಒಂದು ಮಾಡೋಣ, ಒಂದು ಟೀ ಕುಡಿಯೋಣ. ಹಾಂ ಸರಿ. ಹಾಗಿದ್ರೆ ಬನ್ನಿ. ನೀನೇನೋ ಇಲ್ಲಿ? ನಾನು ಬ್ಯಾಂಕಿಗೆ ಹೋಗ್ತಾ ಇದ್ದೆ. ವಿನೋದ್, ಇದು ನನ್ನ ಫ್ರೆಂಡ್ ರೋಸಿ. ಹಾಯ್ ರೋಸಿ, ಇದು ನನ್ನ ಫ್ರೆಂಡ್ ವಿನೋದ್, ಮೀಡಿಯಾ ಪರ್ಸನ್, ದೊಡ್ಡ ವ್ಯಕ್ತಿ. ಹೇ, ಇವನ್ ಬೇಜಾನ್ ಬಿಲ್ಡಪ್ ಕೊಡ್ತಾ ಇದ್ದಾನೆ. ನಾನೊಬ್ಬ ಚಿಕ್ಕ ನ್ಯೂಸ್ ರಿಪೋರ್ಟರ್. ಲವ್, ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ಓಕೆನೋ, ಮತ್ತೆ ಸಿಗೋಣ. ಬಾಯ್. ಓಕೆ, ಹೋಗೋಣ. ರೋಸಿ, ತಗೊಳ್ಳಿ ಟೀ. ಸಕ್ಕರೆ ಹಾಕಿದೆ, ಪರವಾಗಿಲ್ವಾ? ಪರವಾಗಿಲ್ಲ. ನಿಮ್ಮ ಹತ್ರ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡಿದ್ರೆ ಬೇಜಾರಾಗತ್ತಾ? ಹಾಗೇನೂ ಇಲ್ಲ. ಸರಿ, ಹೋಗ್ಲಿ ಬಿಡಿ, ಅದು ಬಿಡಿ. ಒಂದು ವೇಳೆ ನನ್ನ ಕಲ್ಪನೆ ಇರ್ಬೋದು. ಸರಿ, ಅದೆಲ್ಲ ಬಿಡಿ. ನೀವು ಸಿನಿಮಾ ಎಲ್ಲ ನೋಡೋಕೆ ಹೋಗ್ತೀರಾ? ಮೊದಲೆಲ್ಲ ನೋಡ್ತಿದ್ದೆ, ಈಗ ಟೈಮ್ ಸಿಗ್ತಿಲ್ಲ. ಟೀಚರ್ ಕೆಲಸ ಮೊದಲಿನ ಥರ ಅಲ್ಲ, ತುಂಬ ಕಷ್ಟ. ಒಂದೊಂದ್ಸಲ ಮಗಳು ಹಠ ಹಿಡಿತಾಳೆ, ಆಗ ಹೋಗ್ತಾ ಇರ್ತೀವಿ ಅಷ್ಟೇ. ಹಾಗಿದ್ರೆ ನಮ್ಮೆಲ್ರಿಗೂ ಈ ಟೈಮೇ ಒಂದು ಪ್ರಾಬ್ಲಮ್ ಅಲ್ವಾ? ಹೌದು. ಯಾವ ಥರ ಮೂವೀಸ್ ನಿಮ್ಗೆ ಇಷ್ಟ ಆಗುತ್ತೆ? ಹಾಗೇನೂ ಇಲ್ಲ, ಚೆನ್ನಾಗಿರೋ ಎಲ್ಲ ಸಿನಿಮಾನೂ ಇಷ್ಟ. ಈಗ ಕಾಮಿಡಿ ಸಿನಿಮಾನೇ ಎಲ್ರಿಗೂ ಇಷ್ಟ ಆಗೋದು. ಕಾಮಿಡಿ ಸಿನಿಮಾನೂ ಇಷ್ಟ, ಆದರೆ ನನಗಿಂತ ನನ್ನ ಮಗಳಿಗೆ ತುಂಬ ಇಷ್ಟ. ಹೋದ್ವಾರ ಲೆಜೆಂಡ್ ಅನ್ನೋ ಸಿನಿಮಾ ನೋಡಿ ನನ್ನ ಮಗಳು ತುಂಬ ನಗ್ತಿದ್ಲು. ಒಂದು 10 ಸಲನಾದರೂ ನನ್ನ ಮಗಳ ಸಿನಿಮಾ ನೋಡಿದಾಳೆ. ಅದನ್ನ ಮತ್ತೆ ನೋಡಿದ್ರು ಅವಳು ನಗ್ತಾನೆ ಇರ್ತಾಳೆ. ಕಾಮಿಡಿ ನೋಡಿದ್ರೆ ನಾನು ಸ್ವಲ್ಪ ಹಾಗೇನೆ. ಸೂಪರ್. ನಾನು ಕೇಳ್ತೀನಿ ಅಂತ ಬೇಜಾರಾಗಬೇಡಿ. ಸಂಜೆ ಆಚೆ ನೋಡ್ದಾಗ್ಲಿಂದ ಸಾರಿ ಅಂಕಲ್. ಸಾರಿ. ಅಲ್ಲ, ಯಾಕೆ ನೀವು ಯಾವಾಗಲೂ ಒಂಥರ ಬೇಜಾರಲ್ಲಿರ್ತೀರಾ? ಇಲ್ಲ, ಹಾಗೇನಿಲ್ಲ, ನಿಮ್ಗೆ ಹಾಗೆ ಅನ್ನಿಸ್ತಿದೆ ಅಷ್ಟೇ. ಹಾಂ, ನನಗನ್ನಿಸ್ತು ಅಂತಲ್ಲ, ಹೇಳೋಕ್ಕೆ ಕಷ್ಟ ಅನಿಸಿದ್ರೆ ಬೇಡ ಬಿಡಿ. ದಿನನ ಹತ್ರ ನಾನೇನು ಮುಚ್ಚಿಡಲ್ಲ. ನಾವು ಅಂದ್ಕೊಂಡಿರೋ ಥರ ನಡೆಯಲ್ವಲ್ಲ ಜೀವನ. ತುಂಬ ಆಸೆಪಟ್ಟು ಅಪ್ಪ ಅಮ್ಮ ಲಾರೆನ್ಸ್ ಅನ್ನೋರಿಗೆ ಮದುವೆ ಮಾಡಿಸಿದ್ರು. ಆದರೆ ಆ ಆಸೆ ತುಂಬ ದಿನ ಉಳಿಲಿಲ್ಲ. ಏನೋ ನನ್ನ ಬದುಕಲ್ಲಿ ನನ್ನ ಮಗಳು ಮೆರ್ಲಿನ್ ಹುಟ್ಟಿದ ಮೇಲೆ ನಮ್ಮಿಬ್ಬರ ನಡುವೆ ಗಂಡ ಹೆಂಡತಿಯಾಗಿ ಜೀವನ ಮಾಡೇ ಇಲ್ಲ. ನಿಜವಾಗ್ಲೂ ನಾನು ಬದುಕಿರೋದೇ ನನ್ನ ಮಗಳಿಗೋಸ್ಕರ ಮತ್ತು ನನ್ನ ತಾಯಿಗೋಸ್ಕರ. ಅಯ್ಯೋ, ಟ್ರೈನ್ ಬರೋ ಟೈಮ್ ಆಯಿತು. ಆ ಗ್ಲಾಸ್ ಕೊಡಿ. ಇನ್ನೂ ಕುಡಿತೀರಾ? ನಾನು ಈ ಗ್ಲಾಸ್ ಕೊಟ್ಟು ಬರ್ತೀನಿ.
ಆಹಾ ಮತ್ತೆ ಜರ್ನಿ ಎಲ್ಲ ಹೇಗಿತ್ತು? ಚೆನ್ನಾಗಿತ್ತು ಆಂಟಿ. ಮತ್ತೆ ನೀನ್ ಹೋಗಿ ಫ್ರೆಶ್ ಅಪ್ ಆಗು, ನಾನ್ ತಿನ್ನಕ್ ರೆಡಿ ಮಾಡ್ತೀನಿ. ಓಕೆ ಅಮ್ಮ, ನೀನು ಹೋಗಿ ಫ್ರೆಶ್ ಆಗ್ಬಾ. ಫ್ರೆಶ್ ಆಗಿ ಬರ್ತೀನಿ. ಹಾಯ್ ಸುಸಿ, ಹೌ ಆರ್ ಯು? ಐಮ್ ಫೈನ್ ಅಣ್ಣ. ನೀವು ಚೆನ್ನಾಗಿದ್ದೀರಾ? ಹಾ. ಈಗ ಪ್ರೋಗ್ರಾಮ್ಸ್ ಎಲ್ಲ ಹೇಗ್ ನಡೀತಿದೆ? ಹಾ, ಪರವಾಗಿಲ್ಲ, ಚೆನ್ನಾಗೇ ನಡೀತಿದೆ ಅಲ್ವಾ ರೋಸ್ಲಿನ್? ಸೂಸಿಗೆ ಏನಾಯ್ತು, ಸಣ್ಣ ಆಗ್ಬಿಟ್ಟಿದ್ಯಾ? ಅದು ಟ್ರಾವೆಲ್ ಇಂದ. ಓ ಸರಿ ಸರಿ. ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ. ಓಕೆ, ಫ್ರೆಶ್ ಆಗು ಫ್ರೆಶ್ ಆಗು. ಸರಿ. ಆಮೇಲೆ ನೋಡೋಣ. ಓಕೆ. ತಗೋ ಸೂಸಿ. ನೀನು ಸ್ವಲ್ಪ ರೆಸ್ಟ್ ಮಾಡು. ಆ, ಇನ್ನೂ ಟೈಮ್ ಸ್ವಲ್ಪ ಇದೆಯಲ್ಲ, ಕ್ಲಾಸ್ ಮುಗಿದ್ಮೇಲೆ ಕೊಟ್ಟರೆ ಸಾಕು. ನಾನು ಕೇಳಿದ್ದು ಯಾರ ಹತ್ರನೂ ಹೇಳೋದು ಬೇಡ. ಇಷ್ಟ್ ಸಲ ನಿಂಗೆ ಹೇಳ್ಬೇಕು ಕ್ಲಾಸ್ ಕುಡ್ಕೊಂಡ್ ಬರ್ಬೇಡ ಅಂತ. ಎಷ್ಟ್ ಕೆಡ್ದಾಗ ಸ್ಮೆಲ್ ಬರ್ತಾ ಇದೆ. ಸರಿ. ನಿಮಗ್ ನಾಚಿಕೆ ಆಗಲ್ವಾ ನಾನು ಹೀಗ್ ಮಾತಾಡೋದು? ಮೆರ್ಲಿನ್, ಮೈಂಡ್ ಯುವರ್ ಓನ್ ಬಿಸ್ನೆಸ್. ಮಗಳೇ ಹೋಗು, ಅವ್ರಿಗೆ ಹೇಳ್ಕೊಡು ಹೋಗು. ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್. ಹಾಯ್, ನಾನು ವಿವೇಕ್. ನಾನು ನಿಮ್ಮ ಹತ್ರ ಗಿಟಾರ್ ಕಲಿಬೇಕು ಅಂತ ಕಾಲ್ ಮಾಡಿದ್ದೆ. ಓ, ದಟ್ಸ್ ಯು. ಓಕೆ ಓಕೆ, ಜಾಯಿನ್ ವಿತ್ ಅಸ್. ಮೆರ್ಲಿನ್, ಹೋದ ವಾರ ಹೇಳ್ಕೊಟ್ಟಿದ್ದು ಎಲ್ರಿಗೂ ನುಡ್ಸೋದಕ್ಕೆ ಹೇಳು. ಒಳ್ಳೆ ಸಮಯ ಆಯ್ತು. ನಿಮ್ಮಪ್ಪ ನಂಗೆ ಇವತ್ತು ಬೈದೇ ಇಲ್ಲ. ಬೈತಾರೆ ನಿನ್ಗೆ? ಮೆರ್ಲಿನ್, ನಡ್ಕೊಂಡು ಹೋಗ್ತಿದ್ಯಾ? ಬಸ್ ಸ್ಟಾಪ್ಗೆ. ನಾನು ಬೇಕಾದ್ರೆ ಡ್ರಾಪ್ ಮಾಡ್ಲಾ? ಅಯ್ಯೋ ಬೇಡ ಬೇಡ, ಇಲ್ಲಿ ಪಕ್ಕದಲ್ಲಿ ಅಲ್ವಾ ಇರೋದು? ಇಲ್ಲ ಬೇಡ, ಡ್ರಾಪ್ ಮಾಡ್ತೀನಿ. ಆ, ಬಾ, ಹತ್ತು. ಪರವಾಗಿಲ್ಲ, ನೀನು ಬಾ, ಹೋಗು. ಹತ್ತು. ಬೇಡ ಬೇಡ, ಇಲ್ಲ ನೀನು ಹೋಗು. ಯಾವಾಗ ಸಿಗುತ್ತಾ ಅಮ್ಮ? ಸ್ಕೂಟ್ರ್ ಸಿಕ್ಕದ್ಮೇಲೆ ಸಿಗತ್ತಮ್ಮ, ನಾವು ಅದರಲ್ಲೇ ಹೋಗೋಣ. ಅಮ್ಮ ಅಮ್ಮ. ಹಲೋ, ಟೀಚರ್ ಮಗಳು ಎಲ್ಲ ಹೋಗ್ತಿದ್ರಾ? ಅಲ್ಲ, ಈಗ ನಿಮ್ಮ ಕ್ಲಾಸ್ ಇಲ್ವಾ? ಸ್ಕೂಟ್ರ್ ಕೈ ಕೊಡ್ತು, ಸ್ಕೂಲ್ ಪಕ್ಕದಲ್ಲೇ ಅಲ್ವಾ, ಅದಕ್ಕೆ ನಡ್ಕೊಂಡು ಹೋಗೋಣ ಅಂತ. ನನಗೊಂದು ಫೋನ್ ಮಾಡ್ಬೇಕಿತ್ತಲ್ವಾ, ನಾನೇ ಬಿಡ್ತಾ ಇದ್ದೆ. ಮರ್ಲಿನ್, ಹೇಗಿದೆಯಮ್ಮ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಅಂಕಲ್, ನೀವು? ನಾನು ಚೆನ್ನಾಗಿದ್ದೀನಿ. ಇಬ್ರು ಒಳಗಡೆ ಬನ್ನಿ. ಸ್ವಲ್ಪ ದೂರ ಅಲ್ವಾ, ನಡೆದ್ರಾಯ್ತು. ಹಠ ಮಾಡದೆ ಕಾರ್ ಹತ್ತಿ ಟೀಚರ್. ಅಮ್ಮ ಹತ್ಕೊಳ್ಳಿ ಅಮ್ಮ, ಅಂಕಲ್ನ ಕಷ್ಟಪಡಿಸ್ಬೇಡಿ. ಸರಿ, ಹೋಗೋಣವಾ?